ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಕಳಸಾ ಗ್ರಾಮ ಪಂಚಾಯತಿ ಕಳಸಾಪುರ ಗ್ರಾಮ ಪಂಚಾಯತಿ ಒಬ್ಬರು ಜನನಾಯಕರು ನಮ್ಮ ಜೊತೆ ಇದ್ದಾರೆ. ಅವ್ರದ್ದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮಂಜುಳಾ. ಏಟಿ ಮಂಜುಳಾ. ಸರ್ ನಿಮ್ಮ ಹೆಸರು? DH ನಟರಾಜ್ ಅಂತ ಹೇಳಿ. ಸರ್ ಈಗ ಮೇಡಮ್ ಅವರು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದಾರೆ ಸರ್? ಕಳಸಾಪುರ ಗ್ರಾಮ ಪಂಚಾಯತಿಯಿಂದ. ಕಳಸಾಪುರ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದಾರೆ. ದೇವನಹಳ್ಳಿ ವಾರ್ಡು ಕಳಸಾಪುರ ಗ್ರಾಮ ಪಂಚಾಯತ್. ಸರ್ ಈಗ ಮೇಡಮ್ ಅನ್ನ ರಾಜಕೀಯಕ್ಕೆ ತರಬೇಕು ಅಂತೇಳಿ ಯಾಕೆ ಇದು ಮಾಡಿದ್ರಿ ಸರ್? ರಾಜಕೀಯಕ್ಕೆ ಅಂದರೆ ನಾವು ಕೂಡ ರಾಜಕಾರಣದಿಂದ ಸ್ವಲ್ಪ ಬಂದವರು, ಹಾಗಾಗಿ ಕೆಟಗರಿ ಜೊತೆಗೆ ಮಹಿಳೆ ಕ್ಷೇತ್ರದ ಒಂದು ಇದು ಬಂತು. ಅದರ ಜೊತೆಗೆ ಸಾರ್ವಜನಿಕವಾಗಿ ಸೇವೆ ಮಾಡಬೇಕು, ಸ್ವಲ್ಪ ಆದಷ್ಟು ನಮ್ಮ ಕೈಲಾದ ಜನಗಳಿಗೆ ಹೆಲ್ಪ್ ಮಾಡಬೇಕು ಆ ದೃಷ್ಟಿ ಇಟ್ಕೊಂಡು ಮೇಡಮ್ ಅವ್ರನ್ನ ರಾಜಕೀಯ ಪ್ರವೇಶ ಮಾಡೋದು. ಸರ್ ಈಗ ಮತ್ತೆ 5 ವರ್ಷ ಅವಧಿ ಒಳಗೆ 3 ವರ್ಷ ಅವಧಿ ಮುಗಿದಿದೆ. ಈ ಅವಧಿ 3 ವರ್ಷ ಅವಧಿ ಒಳಗೆ ನಿಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಸರ್? ಈಗ NRG ಸ್ಕೀಮಲ್ಲಿ ಚರಂಡಿಗಳಾಗಿದೆ. NRG ಸ್ಕೀಮಲ್ಲಿ ಇಲ್ಲಿ ನಮ್ಮಲ್ಲಿ NRG ಸ್ಕೀಮಲ್ಲಿ ಒಳ್ಳೆ ಕೆಲಸ. ಅದಾದಮೇಲೆ ಮತ್ತೆ ಊರಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಎಲ್ಲ ಆಗಿದೆ. ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ತೊಂದರೆ ಇತ್ತು, ಕುಡಿಯೋ ನೀರಿಂದು. ಅವೆಲ್ಲ ಸುಮಾರು ಬೋರ್ಗಳಿಂದ ಇದು ಪ್ರಾಬ್ಲಮ್ ಆಗಿ ಈಗೆಲ್ಲ ನೀರು ಇದೆ. ಆಮೇಲೆ ಈಗ ಸಡನ್ಲಿ ಮತ್ತೆ ಫೋನ್ ಮಾಡಿದಾಗ ZP ಮೆಂಬರ್ ನಮ್ಮ ನಿರಂಜನ್ ಅವರು ಸ್ಪಂದಿಸಿ ತುಂಬ ಒಂದು 3-4 ಬೋರನ್ನ ಅವರು ಪಾಪ ಹೆಲ್ಪ್ ಮಾಡಿದ್ರು. ಅದರಲ್ಲಿ 2 ಫೇಲ್ ಆಯಿತು ಈ ರೀಸೆಂಟಲ್ಲಿ. ಮತ್ತು ಅವರು ಬೋರು ಕೊಟ್ಟರು. ಈಗ ಒಳ್ಳೆ ನೀರು ಸಫಿಸಿಯೆಂಟಾಗಿ ಇದಾಗಿದೆ. ಪೈಪ್ಲೈನು ಆಗಿದೆ. ಈಗ ಸದ್ಯಕ್ಕೆ ಇನ್ನೊಂದು ಓವರ್ ಟ್ಯಾಂಕ್ ಆಗಬೇಕು. ಅವ್ರ ಮುಂದೆ ಬೇಡಿಕೆನ ಇಟ್ಟಿದ್ದೀವಿ ಈಗ ಜಿಲ್ಲಾ ಪಂಚಾಯತಿಗೆ. ಅದೊಂದು ಕೆಲಸ ಆಗಬೇಕು. ಆಮೇಲೆ ಇನ್ನೂ ಕೆಲಸ ಆಗೋದಿದೆ, ಆದರೂ ಕೂಡ ನಮ್ಮ ಈಗ ಹೆಚ್ಚು ಕಡಿಮೆ ಸುಧಾರಿಸಿದೆ. ಕೆಲಸದ ಬಗ್ಗೆ ನಾವು ಹೇಳಬೇಕು, ಸುಧಾರಿಸಿದೆ, ಮೊದಲಿಗಿಂತ ಸುಧಾರಿಸಿದೆ. ಸರ್ ಈಗ ಮೇಡಮ್ ಅವರು ಯಾವ ಪಕ್ಷದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ ಸರ್? ಮೇಡಮ್ ಈಗ ನಾವು BJPಯಿಂದ ಗುರುತಿಸ್ಕೊಂಡಿದ್ದೀವಿ. BJPಯಿಂದ ಗುರುತಿಸ್ಕೊಂಡಿದ್ದೀವಿ. ಹಾಗೆ ಈಗ ಮೇಡಮ್ ಅವ್ರದ್ದು ಇನ್ನು 2 ವರ್ಷ ಕಾಲಾವಧಿ ಇದೆ. ಅಂತ ಯೋಜನೆಗಳನ್ನ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತೇಳಿ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್? ಯೋಜನೆಗಳಿಂದ ಊರಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು, ಕಾಮಗಾರಿಗಳಿರ್ಬೋದು, ಮತ್ತು ಊರಲ್ಲಿ ಬಡವರ ಒಂದು ಆಶ್ರಯ ಬಸವ ಯೋಜನೆ ಇರ್ಬೋದು, ಅವರಿಗೆ ಒಂದು ಇದು ಮಾಡಲಿಕ್ಕೆ. ಆಮೇಲೆ ಪಡಿತರ ಚೀಟಿ ಬಗ್ಗೆನೇ ಆಗಲಿ, ಮಕ್ಕಳಿಗೆ ಇದು ನಮ್ಮ ಪಡಿತರ ಚೀಟಿದಾರರಿಗೆ ಸರಿಯಾದ ರೀತಿ ಅಕ್ಕಿ ಸಿಗದೇ ಇರ್ಬೋದು ಅಥವಾ ಪಡಿತರ ಚೀಟಿ ಸಿಗದೇ ಇರ್ಬೋದು, ಅಂಥವ್ರನ್ನೂ ಕೂಡ ಗುರುತಿಸಿ ಅವರಿಗೆ ಒಂದು ಕೊಡಿಸ್ಲಿಕ್ಕೆ ಮಾಡೋಂಥ ಕೆಲಸನೂ ಮಾಡ್ತಾ ಇದ್ವಿ. ಈಗಲೂ ಮಾಡಬೇಕು ಅಂತ ಮುಂದೆ ಒಳ್ಳೆ ಆಸಕ್ತಿನೂ ಇದೆ. ಸರ್ ಈಗ ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸಬೇಕು ಅಂದ್ರೆ ಸರ್ಕಾರ ಇಷ್ಟೇ ವಿದ್ಯಾರ್ಹತೆ ಬೇಕು ಅಂತೆಲ್ಲ ಕಡಿತ ಮಾಡಿಲ್ಲ. ಕನಿಷ್ಠ ಪಕ್ಷ ವಿದ್ಯಾರ್ಹತೆ ಎಷ್ಟಿದ್ರೆ ಅನುಕೂಲ ಸರ್? ಆದರೂ ವಿದ್ಯಾರ್ಹತೆ ನನ್ನ ಅನುಭವದ ಪ್ರಕಾರ ಒಂದು SSLC ನಾರು ಕೂಡ ಅನುಭವದ ಜೊತೆಗೆ SSLC ಒಂದು ವಿದ್ಯಾರ್ಹತೆ ಇದ್ರೂ ಸಹ ಅನುಕೂಲ. ಯಾಕೆಂದ್ರೆ ಇವತ್ತು ಪ್ರತಿಯೊಂದು ಯಾವುದೇ ವಿಚಾರ ತಗೊಂಡ್ರು ಕೂಡ ಟೆಕ್ನಿಕಲ್, ಸ್ವಲ್ಪ ಯಾವುದೇ ಅನುಭವ ಟೆಕ್ನಿಕಲ್ ಇದೆ. ಆದ್ರೂ ಕೂಡ SSLC ದಾಟಿದ್ರೆ ಸ್ವಲ್ಪ ಆದಷ್ಟು ತಿಳ್ಕೊಳ್ಳೋಕ್ಕೆ ಒಂದು ಇದು ಬರ್ತದೆ. ಈಗ ಹೇಳ್ದಂಗೆ ಗ್ರಾಮ ಪಂಚಾಯತಿಗೆ ಯಾರು ಬೇಕಾದ್ರೂ ಕೆಟಗರಿ ಕೊಟ್ಟರು, ಮೀಸಲಾತಿ ಕೊಟ್ಟರು ಯಾರು ಬೇಕಾದ್ರೂ ನಿಲ್ಬೋದು ಅಂತ ಹೇಳೋದ್ರಿಂದ ಸಾಮಾನ್ಯ ಒಂದು ಕೋಮು ಬಲ ಇರ್ಬೋದು, ಮತ್ತೊಂದು ಇರ್ಬೋದು, ಅದ್ರ ಮೇಲೆ ನಿಲ್ಲಿಸ್ಬಿಡ್ತಾರೆ. ಆ ಒಂದು ವಾರ್ಡಲ್ಲಿ ಆ ಕೋಮು ಜಾಸ್ತಿ ಇದೆಯಪ್ಪ, ಅವ್ರು ನಿಂತ್ರೆ ಗೆಲ್ತಾರೆ, ಇವ್ರು ಗೆಲ್ತಾರೆ ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ಅದಕ್ಕಿಂತ ಸಾಮಾನ್ಯ ಬುದ್ಧಿವಂತರು, ಸ್ವಲ್ಪ ವಿದ್ಯಾವಂತರು, ವಿಚಾರವಂತರು, ಆಮೇಲೆ ಇವ್ರೇನಾದ್ರು ಗೆದ್ರೆ ಅಥವಾ ಇವ್ರೇನಾದ್ರು ಆಯ್ಕೆ ಮಾಡಿದ್ರೆ ಮುಂದೆ ಕೆಲಸ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಅವರಿಗೆ, ಒಂದು ಜನಗಳಿಗೆ ಒಂದು ಇದಿರಬೇಕು ಅಂತ ಆಯ್ಕೆ ಮಾಡಿದರೆ ಒಳ್ಳೆ ಕೆಲಸನೂ ಆಗುತ್ತೆ. ಅದೇ ರೀತಿ ನಾವು ಗೆದ್ದರೂ ಕೂಡ ನಾವು ಕೂಡ ಈ ಆ ಜನಗಳು ಸ್ಪಂದಿಸಿ ಕೆಲಸ ಮಾಡಿದಾಗ ಮಾತ್ರ ಗೌರವ ಸಿಗೋದು, ಬೆಲೆ ಸಿಗೋದು. ಅದಕ್ಕೆ ಗ್ರಾಮ ಪಂಚಾಯತಿ ಒಂದು ಫೌಂಡೇಶನ್ ಆಗಿರೋದ್ರಿಂದ ಪ್ರತಿ ಒಂದು ಅನುದಾನ, ಆಮೇಲೆ ಯಾವುದೇ ಒಂದು ಈ ಒಂದು ಫಂಕ್ಷನ್ ಯಾವುದೋ ಒಂದು ಇದಕ್ಕೆ ತರಬೇಕು ಅಂತ ಆದರೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಮೇನ್. ಒಂದು ಯಾವುದೇ ಫಂಕ್ಷನ್ ನಡಿಬೇಕಾದ್ರೆ ಮತ್ತೊಂದು ಅದಕ್ಕೆ ಗ್ರಾಮ ಪಂಚಾಯತಿ ಎಡವುದಲ್ಲೇ ನಡಿಬೇಕು, ಅದು ಗ್ರಾಮ ಪಂಚಾಯತಿ ಮೇನ್. ಗ್ರಾಮ ಪಂಚಾಯತಿ ಎಷ್ಟು ನೀಟಾಗಿದೆಯೋ ಅಷ್ಟಕ್ಕೂ ಅಭಿವೃದ್ಧಿ ಕಾರ್ಯ ಮಾಡ್ಬೋದು. ಸರ್ ಈಗ ಸ್ವಚ್ಛತೆ ಬಗ್ಗೆ ಏನೇ ಕ್ರಮಗೊಂಡಿದ್ದೀರಾ ಗ್ರಾಮದಲ್ಲಿ? ಸರ್ ಸ್ವಚ್ಛತೆ ಬಗ್ಗೆ ಈ ಚರಂಡಿ ವ್ಯವಸ್ಥೆ ಇರ್ಬೋದು, ಚರಂಡಿ ತುಂಬ ಒಂದು ಕೊಳಚೆ ಇದೆ ಇರ್ಬೋದು, ಅದನ್ನು ಪ್ರತಿ ವಾರದಲ್ಲೂ ಕಳಸಾಪುರ ಎಲ್ಲ ವಾರ್ಡಲ್ಲೂ ಕೂಡ ನಮ್ಮಲ್ಲಿ ಲೇಬರ್ಸಸ್ ಇದೆ ನಮ್ಮ ಪಂಚಾಯತಿ ಇದರಿಂದ ಅವ್ರನ್ನ ಕರೆಸ್ಬಿಟ್ಟು ಅಲ್ಲೂ ತೆಗೆಸ್ತೀವಿ. ಇಲ್ಲೂ ಕೂಡ ಅದನ್ನು
ತೆಗೆಸ್ತಾ ಇದೀವಿ ಲೇಬರ್ನಲ್ಲಿದ್ದು ಕೂಡ. ಹಾಗಾಗಿ ರೀಸೆಂಟಲ್ಲಿ ಸ್ವಲ್ಪ ಡೆಂಗಿ ಜ್ವರ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬ ಒಂದು ಇದಾಗ್ಬಿಡ್ತು, ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ಈ ಅದು ಸಾಮಾನ್ಯ ಡಿ ಎಚ್ ಆಫೀಸಲ್ಲಿ ಎಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಗಮನಿಸಿ MLA ಕೂಡ ಬಂದಿದ್ದರು, ZP ಮೆಂಬರ್ಸು ಮತ್ತು ಈ ಭಾಗದ ನಮ್ಮ ಮೆಂಬರ್ಸು ಎಲ್ಲ ಬಂದು ಎಲ್ಲ ಕೂಡ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇದು ಮಾಡಿ ನಮ್ಮೂರಲ್ಲೇ ಕೂಡ ಒಂದು 7-8 ಕೇಸು ಡೆಂಗಿ ಟೈಪ್ ಆಯಿತು. ಆಮೇಲೆ ಎಲ್ಲ ಈಗ ಸ್ವಲ್ಪ ಸುಧಾರಿಸ್ತಾ ಇತ್ತು ಶಿವಮೊಗ್ಗಕ್ಕೆಲ್ಲ ಹೋಗಿ. ಸರ್, ಈಗ ನೀವು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ಯಾರಾದರೂ ಗಾಡ್ ಫಾದರ್ ಗುರು ಅಂತ ಏನಾದರೂ ಇದ್ದಾರಾ ಸರ್? ಸರ್, ರಾಜಕೀಯ ಪ್ರವೇಶ ಮಾಡಬೇಕು ಅಂದರೆ ಗುರು ಅನ್ನೋದಕ್ಕಿಂತ ಹಿಂದೆ ನಮ್ಮ ತಂದೆಯರು ಒಂದು ಸಾರಿ ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತಿ ಇತ್ತು. ಮಂಡಲ ಪಂಚಾಯತ್ಗಿಂತ ಮೊದಲು ಗ್ರೂಪ್ ಪಂಚಾಯತಿ ಇತ್ತು. ಆ ಪಂಚಾಯತಿಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ತಂದೆಯವರು. ಆ ಟೈಮಲ್ಲಿ ಸೋತು. ಅದೇ ಒಂದು ಬೇಸ್ಮೆಂಟ್ ನನಗೆ ನಾನೊಂದು ರಾಜಕೀಯಕ್ಕೆ ಬರಬೇಕು ಮಾಡಬೇಕು ಅನ್ನೋ ಒಂದು ಛಲ ಬಂದಿದ್ದು ಅಲ್ಲಿಂದ. ಸರ್, ಈಗ ಮುಂದೆ ಏನಾದರೂ ಮೇಡಮ್ ಅವರಿಗೆ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಭಾಗವಹಿಸ್ತೀರಾ ಸರ್? ಸರ್, ಮುಂದೆ ಯಾವ ರೀತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅದ್ರ ಮೇಲೆ ಹೋಗ್ತದೆ. ಈಗ ಆಸೆ ಆಕಾಂಕ್ಷೆಗಳಿಗಿಂತ ಸಂದರ್ಭ, ನಾವು ಸಾರ್ವಜನಿಕವಾಗಿ ಮಾಡಿದ ಕೆಲಸ ಜನಗಳು ಗುರುತಿಸೋದ್ರ ಮೇಲೆ ಇದ್ರ ಮೇಲೆ ಮುಂದಿನ ಕ್ರಮ ತಗೋಬಹುದು. ಸರ್, ಈಗ ನಿಮ್ ಗ್ರಾಮದಲ್ಲಿ ತಗೊಂಡಿರೋಂತ ಮತ ಎಷ್ಟು ಸರ್ ಮೇಡಮ್ ಅವರು? ನಿಮ್ಮ ಮತ ಅಂದ್ರೆ ಅವಿರೋಧವಾಗಿ ಹಾಕಿ ಅಂದ್ರೆ ಇಡೀ ಊರಿನ ಗ್ರಾಮವನ್ನೇ ಒಂದು ಒಮ್ಮತವಾಗಿ ಆಯ್ಕೆ ಮಾಡೋದ್ರಿಂದ ವಿಶ್ವಾಸವಾಗಿ 4 ಜನ ಮೆಂಬರ್ಗಳು. ಸರ್, ಈಗ ಮೇಡಮ್ ಅವರು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಮತ ಹಾಕಿ ಗಳಿಸಿರ್ಕಂತ ಮತದಾರದ್ದು ಒಂದೊಂದು ಮತನೂ ತುಂಬಾ ಅಮೂಲ್ಯವಾದಂತ ಮತ. ಅಂತ ಮತದಾರಿಗೆ ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅವರಿಗೆ ನಮ್ ಬಹಳ ಕೃತಜ್ಞತೆಗಳು ಹೇಳ್ಬೇಕಾಗತ್ತೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಅವರು ನಮಗೆ ಅವರೊಂದು ಅದೇ ಏನು ನಮಗೆ ಅನ್ಸ್ಕೊಳ್ತೀವಿ, ಅವ್ರು ನಮಗೆ ದೇವರುಗಳು ಅಂತ. ಅಂದ್ರೆ ನಮ್ಮ ಊರಿನ ಜನಗಳು ಅಂದ್ರೆ ಒಮ್ಮತವಾಗಿ ಯಾರಿಗಾಗ್ಲಿ ಒಗ್ಗಟ್ಟಾಗಿ ಏನಾದ್ರೂ ಹೆಲ್ಪ್ ಮಾಡಕ್ಕೆ ಬಹಳ ಮುಂದಿರ್ತಾರೆ. ಆದ್ರಿಂದಲೇ ನಾವು ರಾಜಕೀಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರಿ, ರಾಜಕೀಯ ಬಗ್ಗೆ ಅಂತಂದ್ರೆ ಈ ರಾಜಕಾರಣ, ಈಗ ನಾನು BJP ಇರ್ಬೋದು, ಈಗ ರಾಜಕಾರಣನೇ ಹೌದು ಸೆಪ್ರೇಟ್. ಈ ನಮ್ಮಲ್ಲಿ ಸಾಮೂಹಿಕವಾಗಿ ನಮ್ಮ ಊರಿನ ಒಂದು ಪ್ರಶ್ನೆ ಅಥವಾ ಊರಿನ ಕಾಮಗಾರಿ, ಊರಿನ ಕೆಲಸ ಅಂತ ಬಂದಾಗ ಎಲ್ಲರ ಅಭಿಪ್ರಾಯನೂ ತಿಳಿದು ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಅವರು ಅದೇ ತರ ಸಪೋರ್ಟ್ ಮಾಡ್ತಾರೆ. ರಾಜಕೀಯವಾಗಿ ಅಂತ ಹೊರಟಾಗ ಅವ್ರು ಆ ಪಾರ್ಟಿಲೇ ಇರ್ತಾರೆ, ನಾವು ಈ ಪಾರ್ಟಿ, ಆ ತರ ಕೆಲಸ ಮಾಡ್ತಾರೆ. ಒಬ್ಬರೇ ಯಾರೇ ಪ್ರತಿಯೊಂದು ಜನ ಕೂಡ ವಿರೋಧಿಸೋದಾಗ್ಲಿ ದ್ವೇಷ ಮಾಡೋಂಥ ಒಂದು ಸಮಸ್ಯೆ ನಮ್ಮೂರಲ್ಲಿ ಇಲ್ಲ. ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಸರ್? ಸರ್, ರಾಜಕೀಯ ಜೀವನ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಒಂದು ರೀತಿ ಹೋದ್ರೆ ಮಾತ್ರ ಬಚಾವಾಗ್ತದೆ ರಾಜಕೀಯ. ಸುಮ್ಮನೆ ರಾಜಕೀಯಕ್ಕೆ ಬಂದಿದ್ದೀವಿ ನಾವೇನೋ ಮಾಡ್ಬೋದು ಅದೇನೋ ಆಗುತ್ತೆ ಅಂತ ಹೋದ್ರೆ ಅದು ಡ್ಯಾಮೇಜ್, ಹೆಸರು ಹೋಗ್ತದೆ, ಜೊತೆಗೆ ಮನೇನೂ ಹಾಳು ಮಾಡ್ಕೋಬೇಕಾಗ್ತದೆ. ಅದಕ್ಕಂತೂ ಖಂಡಿತ ಎಫೆಕ್ಟ್. ಆದರೆ ಒಳ್ಳೆ ರೀತಿ ಒಳ್ಳೆ ಜನಗಳಿಗೆ ಸ್ಪಂದಿಸ್ಕೊಂಡು ಜನಗಳ ಜೊತೆ ಅವ್ರ ಸಹಕಾರನ ತಗೊಂಡು ಜೊತೆ ಹೋಗಿದ್ದೆ ಆದರೆ ಒಳ್ಳೆ ಹೆಸರು ಗಳಿಸ್ಬೋದು. ಕೆಲವು ಸಾಮಾನ್ಯ ಆಗದೇ ಇದ್ದರೆ ಹೇಳ್ತಾರೆ ಬಿಡಿ, ಅದು ಬೇರೆ ವಿಚಾರ. ಅದಕ್ಕೆ ನಾವು ಟೆನ್ಷನ್ ತಗೋಬಾರ್ದು. ಹೌದು ಸರ್, ಮುಂದೆ ಇನ್ನು ಜನರ ಆಶೀರ್ವಾದ ತಗೊಂಡು ಇನ್ನು ಮುಂದೆ ಅತಿ ಹೆಚ್ಚಾಗಿ ರಾಜಕೀಯ ಪ್ರವೇಶ ಮಾಡಿ ಅಂತೇಳಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿಗೆ ಆಗಿರ್ಬೋದು, ರಾಜಕೀಯ ಜೀವನ ನಿಮ್ದು ಈಗಲೇ ಸುಖಕರವಾಗಿ ಆಗಲಿ ಅಂತೇಳಿ ನಾವು ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮ ಹತ್ರ ಮಾತಾಡಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ಸ್.